ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೇನೆ. ಇವತ್ತಿನ ವಿಡಿಯೋನು ಕೂಡ 3 ಭಾಗಗಳಲ್ಲಿರುತ್ತೆ. ಮೊದಲನೇ ಭಾಗ ಎಂದಿನಂತೆ ಶುಭೋದಯ, ಕನ್ನಡದಲ್ಲಿ ಕೆಲವೊಂದು ಸುತ್ತಮುತ್ತ ನಡೆಯುವಂತಹ ಕೆಲವೊಂದು ಆಗುಹೋಗುಗಳನ್ನು ಗುರುತಿಸುವಂತಹ ಒಂದು ಕನ್ನಡ ಸಾಹಿತ್ಯದ ಕೆಲವು ಪದಗಳನ್ನು ಬಳಸುವಂತಹ ಒಂದು ಸುಸಂದರ್ಭ. ಎರಡನೇ ಭಾಗದಲ್ಲಿ ನಾವು ಇವತ್ತು ಹೊಸ ಅಧ್ಯಾಯದೊಂದಿಗೆ ಭಗವದ್ಗೀತೆಯ 12 ಶ್ಲೋಕಗಳನ್ನು ಪಠನ ಮಾಡ್ತಾ ಇದ್ದೇವೆ. ಜೊತೆಗೆ ಮೂರನೇ ಭಾಗದಲ್ಲಿ ನನ್ನ ನೆಚ್ಚಿನ ಕವಿ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ 10 ಕಗ್ಗಗಳು ತಮ್ಮ ಮುಂದೆ ಇರುತ್ತವೆ. ಹಾಯ್ ಟು ಎವ್ರಿವನ್, ನಮಸ್ಕಾರಂ. ಟುಡೇಸ್ ವಿಡಿಯೋ ಆಲ್ಸೋ ಕಂಟೈನ್ಸ್ 3 parts. Part 1 is as usual Shubhodaya in Kannada. Part 2 is with the new chapter with 12 shlokas from Mahabhagavad Gita. I will try to explain when we come to that part of what we are doing, which adhyaya and what yoga it has got. The third part is as usual my favorite Tattva Kavi, Tattva Gnani, D.V. Gundappa's 10 Kaggas. So with this, let us start today's video with Shubhodaya. 27 ಜುಲೈ 2024. ನಮಸ್ಕಾರ, ಶುಭೋದಯ. ಸರಿ ತಪ್ಪು, ಸೋಲು ಗೆಲುವು, ಜೀವನದ ಮಜಲುಗಳ ಹಲವು ಗಳಿಕೆಗಳ ಆಯವ್ಯಯಗಳು. ಸದಾ ಸರಿ ಮಾಡಲೇಬೇಕೆಂಬ ಅತಿ ತವಕ, ಸೋಲಲೇಬಾರದೆಂಬ ಅತೀವ ಕಾಳಜಿ, ಸ್ವಯಂ ಹೇರಿಕೊಳ್ಳುವ ಮನಸ್ಥಿತಿ. ಹೇರಿಕೊಂಡಷ್ಟು ಭಾರ ಹೆಚ್ಚಿ ಹಿಂಸಾತ್ಮಕ ಪರಿಸ್ಥಿತಿಯಲ್ಲಿ ಗೊಂದಲದಲ್ಲಿದ್ದು ಬಿಡುತ್ತೇವೆ. ಅದೊಂದು ಅತೀವ ಲೋಭ ಮೋಹದೆಡೆ ನಮ್ಮನ್ನು ತಳ್ಳಿ ಬೇಕಿದ್ದು ಆಗದಿದ್ದಾಗ ಕ್ಷುಲ್ಲಕ ಕಾರಣಗಳಿಗೂ ಖಿನ್ನತೆಗೆ ಜಾರಿ ಚೈತನ್ಯಹೀನರಾಗಿ ಬದುಕು ದುಸ್ತರವೆನ್ನಿಸಿ ಬಿಡಬಹುದು. ಸರಿ ತಪ್ಪು, ಸೋಲು ಗೆಲುವು ಒಂದು ಭಾವಿಸಿಕೊಂಡ ಲೆಕ್ಕಾಚಾರವಷ್ಟೇ. ಅದರ ತುಲನೆ ನಮ್ಮ ಒಳಗ ತಡಕಿ ಬದಲಿಸಿ ಸಂಭ್ರಮಿಸಬೇಕೇ ಹೊರತು ಅದರ ಹಿಂದೆ ಬಿದ್ದು ದಾಸರಾಗಿ ಬಿಡಬಾರದಲ್ಲವೇ? ಶುಭೋದಯ. ಸೊ ಇದು ಇಂದಿನ ಶುಭೋದಯ. ಇದರ ನಂತರ ನಾನು ಹಿಂದೆಯೇ ಹೇಳಿದಂತೆ ಈ ಶುಭೋದಯದ ನಂತರ ನಮ್ಮ ಮುಂದಿನ ಚರಣ ಇವತ್ತಿನ ಭಗವದ್ಗೀತೆಯ 12 ಶ್ಲೋಕಗಳು. ಈ ಭಗವದ್ಗೀತೆಯ 12 ಶ್ಲೋಕಗಳನ್ನು ನಾನು 9ನೇ ಅಧ್ಯಾಯದಿಂದ ಆಯ್ದುಕೊಂಡಿದ್ದೇನೆ. ಈ 9ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಒಂದು ಉತ್ತಮವಾದಂಥ ಅಧ್ಯಾಯ. ಹಲವು ಮಜಲುಗಳನ್ನು ನಮಗೆ ತೋರ್ಪಡಿಸುತ್ತದೆ. ಇದು ರಾಜವಿದ್ಯಾ ರಾಜಗುಹ್ಯ ಯೋಗ. ಇದು ರಾಜಗುಹ್ಯ ಯೋಗದ ಒಂದು ಅತ್ಯುತ್ತಮವಾದ ಅಧ್ಯಾಯ. ಇದರಲ್ಲಿ 34 ಶ್ಲೋಕಗಳಿವೆ. ಆದ್ದರಿಂದ ಇವತ್ತು ಮೊದಲನೇ ದಿನ 12 ಶ್ಲೋಕಗಳ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಈ 12 ಶ್ಲೋಕಗಳು ತಮ್ಮ ಅವಗಾಹನೆಗೆ ಈ 9ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ. ದಿಸ್ ಭಗವದ್ಗೀತಾ ಚಾಪ್ಟರ್ 9 ಈಸ್ ಅಬೌಟ್ ರಾಜ ವಿದ್ಯಾ ರಾಜಗುಹ್ಯ ಯೋಗ. ದಿಸ್ 9th chapter of Bhagavad Gita is about Rajavidya Rajaguhya Yoga, which contains 34 shlokas. So I will be reciting today 12 shlokas. So we will complete this in 3 days. So this 9th chapter, shloka 1 to 12, for your listening, I am just trying to start. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ನೌ ಇಟ್ ಈಸ್ 9th ಅಧ್ಯಾಯ ರಿಸೈಟಲ್. ಈಗ 9ನೇ ಅಧ್ಯಾಯವನ್ನು ತಮ್ಮ ಮುಂದೆ ನಾನು 12 ಶ್ಲೋಕಗಳನ್ನು ನಾನು ಈಗ ವಾಚನ ಮಾಡ್ತಾ ಇದ್ದೇನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ 9ಮೋऽಧ್ಯಾಯಃ. ಶ್ರೀ ಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನೌ ವಿಜ್ಞಾನಸಹಿತೈ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ವಗಮಂ ಧರ್ಮಂ ಸುಸುಖಂ ಕರ್ತುಮವ್ಯಯಂ. ಪ್ರತ್ಯಕ್ಷಾವಗಮನ್ ಧರ್ಮಂ ಸುಸುಖಂ ಕರ್ತಮವ್ಯಯಂ.
ಅಶ್ರದ್ಧದಾನಾಃ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾನ್ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂತೇಷ್ವವಸ್ಥಿತಃ ನ ಚ ಮತ್ಸಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮಾ ಭೂತಭಾವನಃ ಯಥಾಕಾಶಸ್ಥಿತೋ ನಿತ್ಯೌ ವಾಯುಃ ಸರ್ವತ್ರ ಗೋಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸನೀತ್ಯುಪಧಾರಯ ಸರ್ವಭೂತಾನಿ ಕೌಂತೇಯ ಪ್ರಕೃತಿಯಾಂತಿ ಮಾಮಿಕಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪದೋ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮವಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್ ನ ಚ ಮಾಂತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂತೇಷು ಕರ್ಮಸು ಮಯಾಧ್ಯಕ್ಷೇನ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ ಮೋಘಾಶಮೋಘಕರ್ಮಾಣೋ ಮೋಘಜ್ಞಾನವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಇವು ಇಂದಿನ 12 ಶ್ಲೋಕಗಳು. ರಾಜವಿದ್ಯಾ ರಾಜಗುಹ್ಯ ಯೋಗ 9ನೇ ಅಧ್ಯಾಯದ 12 ಶ್ಲೋಕಗಳು ನಾನು ಈಗ ವಾಚನ ಮಾಡಿದ್ದೇನೆ. ಈ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಭಗವದ್ಗೀತೆಯ ಚರಣವನ್ನು ಮುಗಿಸೋಣ. ಯೋಗೇಶಂ ಸಚ್ಚಿದಾನಂದೋ ವಾಸುದೇವೋ ರಜಪ್ರಿಯಂ ಧರ್ಮ ಸಂಸ್ಥಾಪಕೌ ವೀರಂ ಕೃಷ್ಣೋ ವಂದೇ ಜಗದ್ಗುರುಂ ಶ್ರೀಕೃಷ್ಣೋ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ನಾನು ಮುಂದಿನ ಚರಣಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ದ ನೆಕ್ಸ್ಟ್ portion is on Kagga. As I said, I bow down to my great poet Sri D.V. Gundappa, and it is his Tattva Bharita ಕಗ್ಗದ ಸಾಲುಗಳು ತಮಗಾಗಿ. ಸೊ ಇವತ್ತು ನಾವು ನಿನ್ನೆ 100 ಕಗ್ಗಗಳನ್ನು ಮುಗಿಸಿದ್ದೆವು. ಇವತ್ತು 101ನೇ ಕಗ್ಗದಿಂದ 110ನೇ ಕಗ್ಗದವರೆಗೆ ತಮ್ಮ ಮುಂದೆ ನಾನು ಬಂದಿದ್ದೇನೆ. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗೆಲ್ಲವಲು ತೇಲುವುದ ಮೇಯ ಸತ್ವದಲ್ಲಿ ಮೇಯ ಜಗ ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿಯು ಸುರುಗಳಂತೆ ಮಂಕುತಿಮ್ಮ. ಕಾಯ ನಿರ್ಣಯವದರೊಳು ಮನವ ನಿರ್ಣಯ ಸ್ನಾಯು ಸಂಖ್ಯೆಯ ಜೀವಳಮ ಸಂಖ್ಯೆಯ ಮೇಯ ಪ್ರಮೇಯ ವಿಶ್ರಣವಿಂತು ಪರಜಂತು ನೇಯುವುದು ವಿಶ್ವಕಂ ಮಂಕುತಿಮ್ಮ. ಜ್ಞೇಯದಾದ್ವೀಪ ಕಜ್ಞೇಯಾಬ್ಧಿಯವ ಯಾವರಣ ಕಾಯಕದ ಗಿರಿಗೆ ಮಾನಸದಭ್ರಪಟಲ ಮೇಯುವನು ಬಗೆದೇನ ಮೇಯ ಸುತ್ತಲಮಿರಲು ಮಾಯೆಯೀ ಮಿಶ್ರಣವು ಮಂಕುತಿಮ್ಮ. ಕಾಲವಕ್ಷಯ ದೀಪವದರ ಪಾತ್ರೆಯ ಪಾರ ಬಾಳದರಿನದೊಂದು ಕಿರುಹಣತೆ ಮಿಣುಕು ಗಾಳಿಯಾರಿಪುದೊಂದು ನಿನ್ನೊಂದ ಹೊತ್ತಿಪುದು ತೈಲಧಾರೆಯ ಕಂಡ ಮಂಕುತಿಮ್ಮ. ಬಿತ್ತಿಯೊಂದಿಲ್ಲದಿರೆ ಚಿತ್ರವೆಂತಿರಲಹುದು ಚಿತ್ರವಿಲ್ಲದ ಬಿತ್ತಿ ಸೊಗಸಹುದೆಂತು
ನಿತ್ಯಸತ್ವವೇ ಭಿತ್ತಿ ಜೀವಿತ ಕ್ಷಣ ಚಿತ್ರ ತತ್ವವೀ ಸಂಬಂಧ ಮಂಕುತಿಮ್ಮ ಚೌಕಟ್ಟಿನಂತವದರೊಳು ಚಿತ್ರಪಟ ಸಾಂತ ಸಾಕಾರ ಘನತಿಥಿ ನಿರಾಕಾರೆ ನಭದಿ ಲೌಕಿಕ ಮೌಲ್ಯ ನಿರ್ಲೌಕಿಕ ನಾಣ್ಯದಲ್ಲಿ ಲೆಕ್ಕ ತಾತ್ವಿಕನಿಗಿದು ಮಂಕುತಿಮ್ಮ ಅಜ್ಞಾತವಾದುದನ ಭಾವವನೆ ನಾಸ್ತಿಕನು ಆಗ್ನೇಯವೆಂದದಕ್ಕೆ ಕೈ ಮುಗಿಯೇ ಅಭಕ್ತ ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ ಸ್ವಜ್ಞಾಪ್ತಿ ಶೋಧಿ ಮುನಿ ಮಂಕುತಿಮ್ಮ ಜಡವೇನು ಜೀವವೇಂ ಚೈತನ್ಯ ನಿದ್ರುಸಿರುವಡೆಯಲ್ಲ ಜಡಲೋಕ ಕಲ್ಲು ಕಡ್ಡಿ ಕಸ ಅಡಗಿರ್ಪ ಚೈತನ್ಯ ವೆಚ್ಚರಲು ಜಂತು ಜಗ ಜಡವೆ ಜೀವದ ವಸತಿ ಮಂಕುತಿಮ್ಮ ಶಿಲೆಯಾಗಿ ನಿದ್ರಿಸುತ್ತಿರಧಾಕೆ ರಾಮಪದ ಥಲದ ಸಂಸ್ಪರ್ಶದೆಂದೆಬ್ಧು ನಿಂತಂತೆ ಚಲಿಸದನಿಸಿದ ಜಡವ ನಾವ ಗಾಳಿಯು ಸೋಕೆ ಬಲ ಜೀವಿ ಚಲಿಪುದದು ಮಂಕುತಿಮ್ಮ ಚಲಿಸದೆನಿಸಿದ ಜಡವ ನಾವ ಗಾಳಿಯೋ ಸೋಕೆ ಬಲತಿವಿ ಚಲಿಪುದದು ಮಂಕುತಿಮ್ಮ ಹಿಮಗಿರಿಯ ಕಂಡಂಗೆ ಕ್ರಿಮಿಯ ಹಿರಿಮೆಯದೇನು ಕ್ರಿಮಿಗೆ ಹಸಿವುಂಟಿನಿತು ಬೆದಕಾಟಮುಂಟು ಅಮಿತ ಸಂತತಿಯುಂಟು ಹಿಮಗಿರಿಯ ಸಮಯುಗದ ಕ್ರಿಮಿಪಕ್ತಿ ಕಿರಿದಹುದೇ ಮಂಕುತಿಮ್ಮ ಜಡವೆಂಬುದೇನು ಸೃಷ್ಟಿಯಲಿ ಚೇತನ ಸ್ತುಪ್ತಿ ಅಡಗಿ ನಿದ್ರಿಪುದಲಿ ಚೈತನ್ಯದಗ್ನಿಮಿಡಿಯ ಪರಸತ್ವ ವಿದ್ಯುದ್ದೀಪ್ತಿಯಾದನಾಗ ನಡೆವುದದು ಜೀವವಲು ಮಂಕುತಿಮ್ಮ. ಇವು ಇಂದಿನ ಕಗ್ಗದ ಸಾಲುಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ. ಎಂದಿನಂತೆ ನನ್ನ ಈ ಒಂದು ವಿಡಿಯೋವನ್ನು ಕೂಡ ತಾವು ಆಸ್ವಾದಿಸಿ ಸಂತಸಿಸಿ ನನ್ನ ಈ ಒಂದು ವಿಡಿಯೋಗೆ ತಾವು ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನು ನಿಮ್ಮ ಸ್ನೇಹಿತರಲ್ಲಿ ಇದನ್ನು ನೀವು ಹಂಚಿಕೊಳ್ಳೋದ್ರಿಂದನೂ ಕೂಡ ಒಂದು ಉತ್ತಮವಾದಂತಹ ಅವಕಾಶ ಸಿಕ್ಕಿ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತಮ್ಮ ಮುಂದೆ ತರಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಶುಭೋದಯ. ನಿಮ್ಮ ದಿನ ತುಂಬ ಶುಭವಾಗಲಿ. ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ. ಅದೃಶ್ಯ ಶಕ್ತಿ ನಿಮ್ಮಿಂದ ಇದ್ದು ನಿಮ್ಮೆಲ್ಲ ಚೈತನ್ಯವನ್ನು ತುಂಬಿ ಹೊಸದಾದಂಥ ಜೀವನ ಮಾದರಿಯಲ್ಲಿ ನಿಮ್ಮನ್ನು ನಡೆಸಿಕೊಂಡು ಹೋಗಲಿ. ಶುಭೋದಯ. ಥ್ಯಾಂಕ್ಸ್ ಟು ಎವ್ರಿವನ್. ಥ್ಯಾಂಕ್ಸ್ ಫಾರ್ ಲಿಸನಿಂಗ್ and please try to subscribe more and more, bring in more friends into my videos so that I get more motivated and bring in new videos. Thank you very much. Let the day be yours. Have a wonderful day, great day. Enjoy everything and make the day very fruitful. Thank you very much. Wish you all the best.